ಎಲ್ಲ ಆತ್ಮೀಯ ಸ್ನೇಹಿತರೆ, ನಿನ್ನೆ ತಾನೇ ಕೆಲವು ವಿಚಾರದಲ್ಲಿ ನಿಮ್ಮ ಮುಂದೆ ನಾನು ಹಂಚ್ಕೊಂಡಿದ್ದೆ. ಇವತ್ತು ಸಡನ್ನಾಗಿ ಒಂದು ವಿಚಾರನ ಹೇಳಲೇಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ನಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಒಪ್ಪಿ ಈ ರಾಜ್ಯದಲ್ಲಿ 2 ಬಾರಿ ಆಕಸ್ಮಿಕನೋ ಅಥವಾ ಈ ಆಪರೇಷನ್ ಕಮಲನೋ ಯಾವುದೋ ಒಂದು ರೀತಿಯಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಂಥವರು. ಜೊತೆಗೆ ಅವರೇನೇ ಮಾಡಿದ್ರೂ ಒಬ್ಬರು ಮಾಜಿ ಪ್ರಧಾನಿಗಳ ಮಗ ಅನ್ನೋ ಒಂದು ಅವ್ರ ಜೊತೆಗೆ ಲಿಂಕ್ ಇದೆ. ಅದನ್ನು ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಅದು ಯಾರಿಂದನೂ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ನಿನ್ನೆ ಒಂದು ನಗಪಾಟ್ಲು ಒಂದು ವಿಚಾರವನ್ನು ಹೇಳಿದ್ದಾರೆ. ನನಗೆ ಇಂಥ ಒಂದು ವಿಚಾರನೂ ಸಹ ಒಬ್ಬ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದಂಥ ಒಬ್ಬ ರಾಜಕಾರಣಿ ಮಾತಾಡಲಿಕ್ಕೆ ಸಾಧ್ಯನಾ ಅಂತ ನನಗೆ ಆಶ್ಚರ್ಯ ಆಯಿತು. ಡಿ ಕೆ ಶಿವಕುಮಾರನ್ನ ನಾನು ಮುಖ್ಯಮಂತ್ರಿಯಾಗಿ ಒಪ್ಪಿಲ್ಲ. ಎರಡನೇ ಪದ 70% ಜನ ಅವರನ್ನು ಒಪ್ಪಿಲ್ಲ. ಅಂದರೆ ಇವರು ಸಂವಿಧಾನನೂ ಒಪ್ಪಲ್ಲ ಅಂತ ಇವರು ಇಂಡೈರೆಕ್ಟಾಗಿ ಹೇಳ್ದಂಗಿದೆ. ಡಿ ಕೆ ಶಿವಕುಮಾರ್ ಇವರಂಗೆ 28 ಜನ 30 ಜನ 35 ಜನ ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಅವರಿಬ್ಬರು ಹೆಗಲು ಕೊಟ್ಟು ಈ ರಾಜ್ಯದಲ್ಲಿ ಕೋವಿಡ್ ಟೈಮ್ನಿಂದ ಹೋರಾಟ ಮಾಡಿ ಈ ರಾಜ್ಯ ಜನಕ್ಕೆ ಭರವಸೆಯನ್ನು ಮೂಡಿಸಿ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ 136 ಜನವನ್ನು ಗೆದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಭಾಳ ಸಂತೋಷವಾಗಿ ನನ್ನ ಜೊತೆಲಿ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಸಂತೋಷವನ್ನು ವ್ಯಕ್ತಪಡಿಸಿ ನಮ್ಮ ಹೈಕಮಾಂಡ್ ನಾಯಕತ್ವದಲ್ಲಿ ಪವರ್ ಬದಲಾವಣೆಯನ್ನು ಮಾಡಿಕೊಂಡು ಇಬ್ಬರು ಅನ್ಯೋನ್ಯವಾಗಿ ಇವತ್ತು ಈ ರಾಜ್ಯದ ಜನರಿಗೆ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಇವರಿಂದ ನಾವು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇವರು ಒಂದು ಸಂವಿಧಾನ, ಒಂದು ಪ್ರಜಾಪ್ರಭುತ್ವದಲ್ಲಿ ಇದೀನಿ ಅನ್ನೋದನ್ನೇ ಮರೆತು ನಾನು ಮಿಸ್ಟರ್ ಡಿ ಕೆ ಶಿವಕುಮಾರ್ ಅಂತ ಹೇಳೋರೆ. ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋಕ್ಕೆ ನಮ್ಗೆ ಯಾರೂ ಬರಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಅವರು ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋದಕ್ಕೆ ಎಲ್ರಿಗೂ ಬರುತ್ತೆ. ಮಿಸ್ಟರ್ ಕುಮಾರಸ್ವಾಮಿ ಅವರೇ ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ, ಮತ್ತು ಇದು ಅತ್ಯಂತ ಮೂರ್ಖತನದ ಪರಮಾವಧಿ, ಅತ್ಯಂತ ಮೂರ್ಖತನದ ಪರಮಾವಧಿ. ನಿಮ್ಮ ನಾಯಕತ್ವ ಎಲ್ಲಿದೆ? 2006ರಲ್ಲಿ ನೀವು ಜನತಾದಳದಿಂದ ಅಧಿಕೃತವಾಗಿ ನಾಯಕನ ಘೋಷಣೆ ಆಗಿದ್ರ? ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಆ ಥರ ಹೇಳೋದಾದರೆ ನೀವು ಇವತ್ತಿನವರೆಗೂ ಜನತಾದಳ ಅವತ್ತಿದ್ದಂಥ ನಮ್ಮ ಬಳ್ಳಾರಿಯವರು ಅಧ್ಯಕ್ಷರು, ಅವ್ರ ಹೆಸರು ಮರ್ತೋಯ್ತು ನನಗೆ, ಜನತಾದಳದ ಅಲ್ಲಲ್ಲ ಬಳ್ಳಾರಿಯವರು ಅಲ್ಲಲ್ಲ ತಿಪ್ಪಣ್ಣ, ಕರೆಕ್ಟ್, ತಿಪ್ಪಣ್ಣವ್ರ ಅಧ್ಯಕ್ಷರು. ತಿಪ್ಪಣ್ಣವ್ರನ್ನ ನಾನು ಸಂತೋಷ್ ಲಾಡು ಅವ್ರನ್ನ ಎತ್ತಾಯ್ಕೊಂಡು ಒಂದು ಕಡೆ ಇಟ್ಕೊಂಡು ದೇವೇಗೌಡರು ನಿಮಗೆ ವಿರುದ್ಧವಾಗಿ ಲೆಟರ್ ಬರೆದಿದ್ರು ಗವರ್ನರ್ಗೆ. ನಾವು ಇವರನ್ನು ಒಪ್ಪಿಲ್ಲ, ನಮ್ಮ ಪಕ್ಷದಿಂದ ಇವರನ್ನು ನಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡಲಿಕ್ಕೆ ನಾವು ಒಪ್ಪಿಲ್ಲ ಅಂತ. ನಾವು ತಿಪ್ಪಣ್ಣನ ಎತ್ತಾಕೊಂಡು ಒಂದು ಕಡೆ ಇಟ್ಕೊಂಡು ಅವ್ರ ಕೈಲಿ ಲೆಟ್ರ್ ಬರೆಸ್ಕೊಂಡು
ನಿಮ್ಮನ್ನು ಅವತ್ತು ಶಾಸಕಾಂಗ ಪಕ್ಷದ ನಾಯಕನ ಮಾಡಿ ಮುಖ್ಯಮಂತ್ರಿ ಆಗಿತ್ತು. ನಾಚಿಕೆ ಆಗಲ್ವ ನಿಮಗೆ? ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಈ ಥರ ಮಾತಾಡಿ ಪಳ್ಳಾಗ್ತೀರಾ? ಈ ಥರ ನಮಗೂ ನೋವಾಗುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಜೊತೆನಲ್ಲಿ ನಾವು ಸ್ನೇಹಿತರಾಗಿ ಕೆಲಸ ಮಾಡಿದ್ದರು. ನೀವು ಇಂಥ ಮಾತಾಡಿದಾಗ ನಮ್ಗೆ ಯಾರೋ ಒಬ್ಬರು ಪಕ್ಕದಲ್ಲಿ ಕೂತ್ಕೊಂಡ್ರು, ಏನ್ರಿ ನೀವು ಇವ್ರ ಜೊತೆಲೆಲ್ಲ ಹೆಂಗ್ರಿ ಕೆಲಸ ಮಾಡಿದ್ರಿ ಅಂತ ಕೇಳ್ತಾರೆ. ನಮ್ಗೆ ನಾಚಿಕೆ ಆಗಲ್ವ ನಿಮಗೆ? ಸ್ವಲ್ಪ ಗೌರವವಾಗಿ ನಡ್ಕೊಳ್ರಿ. ದೇವೇಗೌಡರು ಒಂದು ಸಂಸ್ಕಾರ ತಗೊಂಡಿದ್ದಾರೆ. ರಾಜಕೀಯದಲ್ಲಿ ಏನಾರು ಮಾಡಿರಲಿ, ಅವ್ರು ಏನಾರು ನಿರ್ಧಾರ ಮಾಡಿರಲಿ, ಕೆಲವು ಭಾಳ ವಿಚಿತ್ರವಾದಂಥ ತೀರ್ಮಾನಗಳನ್ನ ತಗೋತಾರೆ. ಆದರೆ ಈ ಥರ ನಿಮ್ಮ ಥರ ಲಘುವಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಕ್ಕಂಥದ್ದು ನಾನು ನೋಡಿಲ್ಲ. ಸ್ವಲ್ಪ ಸಂವಿಧಾನ, ಡೆಮಾಕ್ರಸಿ ಇವಕ್ಕೆಲ್ಲ ಬೆಲೆ ಕೊಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಒಬ್ಬ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಇಶ್ಯೂ ಏನೇ ಇರಲಿ, ಬಿಡದಿ ಇಶ್ಯೂ, ಅದನ್ನು ಮಾನ್ಯ ಮುಖ್ಯಮಂತ್ರಿಯವರು ನೆನ್ನೆ ತೀರ್ಮಾನ ತಗೊಂಡಿದ್ದಾರೆ ಕಮಿಟಿ ಮಾಡಲಿಕ್ಕೆ, ಮತ್ತು ಜನರು ಒಪ್ಪಿಗೆ ಇಲ್ಲದೆ ಇರೋದನ್ನು ತಗೊಳ್ಳಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಜನರು ಯಾರು ಒಪ್ತಾರೆ ಅದನ್ನು ಮಾತ್ರ ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಆದರೆ ಆ ಪ್ರಾಜೆಕ್ಟ್ ಮಾತ್ರ ಮುಂದುವರಿಸ್ತೀವಿ, ಅದು ನಿಧಾನ ಆದರೂ ಪರವಾಗಿಲ್ಲ, ಜನರ ಒಪ್ಪಿಗೆ ಇಲ್ಲದೆ ನಾನು ಯಾವುದೇ ಮೂವ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಇಶ್ಯೂ ಒಂದು ಕಡೆ ಇರಲಿ, ನಾನು ಬೇರೆ ಡೈವರ್ಟ್ ಆಗಲಿಕ್ಕೆ ಹೋಗಲ್ಲ. ಇವತ್ತು ಇವರು ಮೊದಲನೇ ಬಾರಿ ಆಪರೇಷನ್ ಕಮಲ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಂಡು ಅವತ್ತು ಹೆಂಗೆ ಮುಖ್ಯಮಂತ್ರಿ ಆದ್ರಿ ಸ್ವಲ್ಪ ನೆನೆಸ್ಕೊಳ್ಳಿ. ದೇವೇಗೌಡರು ನಿಮ್ಮ ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದಲ್ಲಿ ವೋಟ್ ಆಫ್ ಕಾನ್ಫಿಡೆನ್ಸ್ ತಗೋಬೇಕಾದ್ರೆ ರೇವಣ್ಣವ್ರು ಬರಲಿಲ್ಲ, ಶಿಂದೆಯವರು ಎದ್ದೋದ್ರು ದೇವೇಗೌಡರ ಡೈರೆಕ್ಷನ್ಗೆ. ನೀವು ಈ ಸಂವಿಧಾನಾತ್ಮಕವಾಗಿ ಆಗಿರುವಂಥ ಮುಖ್ಯಮಂತ್ರಿನ ಹಂಗಾರೆ? ಅದಾದ ಮೇಲೆ ಮೊನ್ನೆ 37 ಸೀಟ್ ತೊಗೊಂಡಿದ್ರಿ 18ರಲ್ಲಿ. ಒಂದು ಕಡೆ ಮಾಯಾವತಿಯವರ ಅಲಯನ್ಸು, ಇನ್ನೊಂದು ಕಡೆ ಕೆಲವು ಕಡೆ BJPಯವರ ಸಪೋರ್ಟು. 37 ಸೀಟು ನಿಮ್ಮ ನಾಯಕತ್ವದಲ್ಲಿ ಜನತಾದಳದಿಂದ ನಿಮ್ಮನ್ನು ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ರೂ ನಿಮ್ಮ ನಾಯಕತ್ವದಲ್ಲಿ ಇಲ್ಲಿವರೆಗೆ 2-3-4 ಚುನಾವಣೆ ಮಾಡಿದ್ದೀರಾ. ದೇವೇಗೌಡರ ಆಶೀರ್ವಾದನೂ ತಗೊಂಡು ಯಾವತ್ತೂ 37 ಸೀಟ್ಗಿಂತ ಹೆಚ್ಚು ಹೋಗಿಲ್ಲ. ನಾಚಿಕೆ ಆಗಲ್ವ ನಿಮಗೆ? ಒಂದು ರಾಷ್ಟ್ರೀಯ ಪಕ್ಷ 136 ಜನ ಗೆದ್ದು ಇವತ್ತು ಈ ರಾಜ್ಯದಲ್ಲಿ ಅಧಿಕಾರವನ್ನು ಭಾಳ ಅನ್ಯೋನ್ಯವಾಗಿ ಸಿದ್ದರಾಮಯ್ಯನವರು ಅವರು ಬದಲಾವಣೆ ಮಾಡ್ಕೊಂಡು ಆಡಳಿತ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಲಘುವಾಗಿ ಮಾತನಾಡ್ತೀರಾ ಅಂದರೆ ನಿಮ್ಗೆ ಯಾರೂ ಬುದ್ಧಿ ಹೇಳೋರಿಲ್ವಾ? ನಿಮ್ಮ ತಂದೆ ಮಾರ್ಗದರ್ಶನ ಇಲ್ವಾ ನಿಮಗೆ? ಅಥವಾ ನಿಮ್ಮ ಪಕ್ಷದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ತಪ್ಪು ಅಂತ ಹೇಳೋರಿಲ್ವಾ? ನನಗಂತೂ ನಾಚಿಕೆ ಆಗುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ನಾವೆಲ್ಲ ಇದ್ದಂಥ ಪಕ್ಷ, ಒಂದಷ್ಟು ದಿವಸ ನಿಮ್ಮ ಜೊತೆನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಇಷ್ಟೊಂದು ಲಘುವಾಗಿ ಮತ್ತು ಒಂದು ಒಕ್ಕಲಿಗ ಸಮಾಜ, ಇಡೀ ನಮ್ಮ ಸಮಾಜಕ್ಕೆ ನಿಮ್ಮ ಹೇಳಿಕೆಗಳು ತಲೆ ತಗ್ಗಿಸ್ತಕ್ಕಂಥದ್ದು. ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಹೇಳಿಕೆಯಲ್ಲಿ ಎಷ್ಟು ಹೊಟ್ಟೆ ಕಿಚ್ಚನ್ನು DK ಶಿವಕುಮಾರ್ ಅವ್ರ ಬಗ್ಗೆ ಪಡ್ತಾ ಇದ್ದೀರಾ. 1 ತಿಂಗಳು 12-13 ದಿವಸ ಆಗಿದೆ ಅವರು ಮುಖ್ಯಮಂತ್ರಿಯಾಗಿ. ಅವತ್ತಿಂದ ಇವತ್ತವರೆಗೂ ನಿರಂತರವಾಗಿ ಒಂದಲ್ಲ ಒಂದು ವಿಚಾರದಲ್ಲಿ ಅವ್ರ ವಿರುದ್ಧ ನೀವು ಸ್ಟೇಟ್ಮೆಂಟನ್ನು ಬಿಟ್ಟು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನೀವು ಕೇಂದ್ರದ ಸಚಿವರಾಗಿ ನೀವೇನೇನು ಮಾಡಿದ್ದೀರಿ ಅಂತ ಗೊತ್ತಿದೆ. ನೀವು ಲೋಕಸಭಾ ಸದಸ್ಯರಾಗಿ ನೀವೇನೇನು ಮಾಡಿದ್ದೀರಾ ಅಂತ ಗೊತ್ತಿದೆ. ಟೋಟಲಿ ನೀವು ನಮಗೆ ಗೊತ್ತಿದೆ. YK ರಾಮಯ್ಯನಂತರನ್ನು ಒಪ್ಪದೇ ಇರೋವಂಥ ನೀವು, ಚಿಕ್ಕಮಗಳೂರಿನ ಗೋವಿಂದೇಗೌಡರನ್ನು ಒಪ್ಪದೇ ಇರೋವಂಥ ನೀವು, SM ಕೃಷ್ಣವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪದೇ ಇರೋವಂಥ ನೀವು, KPSC ಚೇರ್ಮನ್ ಬಂದಾಗ ಚೇರ್ಮನ್ ಮಾಡಲಿಕ್ಕೆ ಒಪ್ಪದೇ ಇರೋವಂಥ ನೀವು,
ಉಪಲೋಕಾಯುಕ್ತ ಅವಕಾಶ ಬಂದಾಗ ಒಕ್ಕಲಿಗರನ್ನ ಮಾಡ್ಲಿಕ್ಕೆ ಒಪ್ಪದೇ ಇರೋವಂಥ ನೀವು ಡಿ ಕೆ ಶಿವಕುಮಾರ್ನ ಒಪ್ಲಿಕ್ಕೆ ಸಾಧ್ಯನಾ ನೀವು? ಇಂಥ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಅಸೂಯೆ ನಾನು ಪ್ರಪಂಚದಲ್ಲಿ ಯಾರು ನೋಡಲ್ಲ. ಕಂಡ್ರೋ ಕಾಣ್ದಂಗೋ ಯಾರೋ ಒಬ್ಬ ನಮ್ಮನ್ನು ಆದ್ನಲ್ಲ ಅಂತೇಳಿ ಖುಷಿ ಪಟ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ ಇವತ್ತಿನ ವ್ಯವಸ್ಥೆನಲ್ಲಿ. ಆದರೆ ನೀವು ಇಷ್ಟೊಂದು ಕೆಟ್ಟ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀರಲ್ಲ. ಆದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳೋರು ನಾನು ಪ್ರೆಸ್ ಮೀಟಲ್ಲಿ. ಅಣ್ಣ ಅಂತ ಹೇಳೋರೆ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ವಿರುದ್ಧ ನಾನು ಯಾವತ್ತೂ ಕೆಟ್ಟದನ್ನು ಬಯಸಲ್ಲ ಅಂತ ಹೇಳಿದ್ದಾರೆ. ಕಲ್ತ್ಕೊಳ್ರಿ ಒಂದಷ್ಟ. ವಯಸ್ಸಲ್ಲಿ ಅವ್ರಿಗಿಂತ ಒಂದು 3 ವರ್ಷ ದೊಡ್ಡವರಿದ್ದೀರ. ಅವ್ರಿಗೆ ಒಂದು ಪಕ್ಷ ಇದೆ, 136 ಜನ ಅವ್ರ ಜೊತೆನಲ್ಲಿ ಶಾಸಕರಿದ್ದೀವಿ. ಅವ್ರು ಮಾತಾಡೋ ರೀತಿ 20 ಜನ ಇಲ್ಲ, ನೀವು ಮಾತಾಡ್ತಿರಲ್ರಿ. ಮತ್ತೆ ಯಾವತ್ತಾರು ಈ ರಾಜ್ಯದಲ್ಲಿ 100 ಜನ 50 ಜನನ ದಾಟಕ್ಕಾಗತ್ತೆ ರೀ? ನಿಮಗೆ ದಾಟ್ತೀರೇನ್ರಿ? 3 ಸಾಲ ಹೇಳಿದ್ರಿ, 2018ರಲ್ಲಿ ಹೇಳ್ರಿ ನಾನು ಏಕಾಏಕಿ ಬರಲಿಲ್ಲ ಅಂದರೆ ಡಿಸಾಲ್ವ್ ಮಾಡ್ತೀನಿ ಅಂತ. ಮಾಡಿದ್ರೇನ್ರಿ? 23ರಲ್ಲಿ ಹೇಳಿದ್ರಿ ಪೂರ್ಣ ಸರ್ಕಾರ ಬರದೆ ನಾನು ಯಾರ ಜೊತೆಲೂ ಸರ್ಕಾರ ಮಾಡಲ್ಲ ಅಂತ. ಡಿಸಾಲ್ವ್ ಮಾಡಿದ್ರೇನ್ರಿ? ಕರುಣಾನಿಧಿ ಮಗನ ಹೋಗಿ ನೋಡ್ರಿ, ಹೋಗುವಂಥ ಟ್ಯೂಷನಾರ ತಗೊಂಬಂದ್ರಿ. ಅವ್ರ ತಂದೆ ಸತ್ತ ಮೇಲೆ ಪೂರ್ಣ ಪ್ರಮಾಣದ ಸರ್ಕಾರ ಮಾಡ್ತಾರೆ ಡೆಮಾಕ್ರಸಿನಲ್ಲಿ ಗೆದ್ದು. ಚಂದ್ರಬಾಬು ನಾಯ್ಡು ವಿರುದ್ಧ ರಾಜಶೇಖರ ರೆಡ್ಡಿ ಮಗ ಜಗನ್ನು ಪಕ್ಕದ ಆಂಧ್ರದಲ್ಲಿ ಸಂಪೂರ್ಣ ಮೆಜಾರಿಟಿ ತಗೊಂಡು ಸರ್ಕಾರ ಮಾಡ್ತಾರೆ. ಏನು ದೇವೇಗೌಡರ ಮಗನಾಗಿ ನೀವು ಮಾಡಿರೋ ಸಾಧನೆ? ಹೆಗಡೆ, ಬೊಮ್ಮಾಯಿ, ದೊಡ್ಡ ದೊಡ್ಡ ನಾಯಕರು ಕಟ್ಟಿದ ಪಕ್ಷ ಏನೋ ಮಾಡಿ ನಮ್ಮಂಥವ್ರು ಒಂದಷ್ಟು ಜನ ಇಟ್ಕೊಂಡು ಕಿತ್ಕೊಂಡ್ರಿ ಪಕ್ಷನ. ದೇವೇಗೌಡರು ನಿಮ್ಗೇನು ಸಂತೋಷವಾಗಿ ಕೊಡಲಿಲ್ಲ, ಆದರೆ ಏನು ಸಾಧನೆ ಮಾಡಿದ್ದೀರಾ? ನಿಮ್ಮೆಲ್ಲ ಅವರು ಗೌರವವಾಗಿ ಮಾತಾಡೋದು ಕಲ್ತ್ಕೊಳ್ರಿ. ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಗೌರವವಾಗಿ ಮಾತಾಡಿ. ಇದನ್ನು ಯಾರೂ ಸಮಾಜ ಸಹಿಸಲ್ಲ, ಕರ್ನಾಟಕದ ಕನ್ನಡಿಗರು ಸಹಿಸಲ್ಲ, ನಾವು ನಿಮ್ಮನ್ನು ಸಹಿಸಲ್ಲ. ಬಟ್ ಈ ಥರ ನಿಮ್ಮ ಸರ್ಟಿಫಿಕೇಟು ನಮಗೆ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ನ ನೀವು ಅಭಿನಂದಿಸಬೇಕಾಗಿಲ್ಲ. ಅಭಿನಂದಿಸಿದರೆ ನೀವು ದೊಡ್ಡವರಾಗ್ತಿದ್ರಿ. ರೇವಣ್ಣಗಿರೋ ಸೌಜನ್ಯ ನಿಮಗಿಲ್ಲ. ರೇವಣ್ಣ ಹೇಳಿದ್ದಾರೆ, ಭಾಳ ಸಂತೋಷ ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗಿದ್ದೀರಾ ಅಂತ. ರೇವಣ್ಣಗಿರೋ ಒಂದು ಸೌಜನ್ಯ ನಿಮಗಿಲ್ಲ ಅಂದರೆ ನೀವೆಷ್ಟು ಮನಸ್ಸು ನಿಮಗೆ ವಿಚಿತ್ರವಾದಂಥ ಇದನ್ನು ಬೆಳೆಸ್ಕೊಂಡಿದ್ದೀರಾ. ಸೊ ಇನ್ನು ಮುಂದಾದರೂ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಿಮ್ಮಿಂದ ಒಳ್ಳೆಯದನ್ನು. ಆದರೂ ಸಹ ಒಂದು ದೇವೇಗೌಡರಿಗೆ, ಜನತಾದಳಕ್ಕೆ ಒಂದಷ್ಟು ಗೌರವ ಇತ್ತು, ಅದನ್ನು ಇನ್ನೂ ಜಾಸ್ತಿ ಕಳಿಬೇಡಿ, ಹರಾಜಾಕಬೇಡಿ. ಗೌರವವಾಗಿ ನಡ್ಕೊಂಡು ಗೌರವವಾಗಿ ಮಾತನಾಡಿ. ನಿಮ್ಮ ಸರ್ಟಿಫಿಕೇಟು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಇದನ್ನು ಹೇಳ್ತೀರಾ, ಗೊತ್ತಿದೆ. ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಆಗಿಲ್ಲ, ಮಂತ್ರಿ ಆಗಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು. ನಾನು ಯಾವತ್ತೂ ಯಾರ ಹಿಂದೆ ಚಮಚಾಗಿರಿ ಮಾಡಿದವನಲ್ಲ. ನೀವು ಇದೇ RSSನ, ಇದೇ ಮೋದಿಯವ್ರನ್ನ ಯಾವ ಮಟ್ಟಕ್ಕೆ ಬೈದಿದ್ರಿ? ಇವತ್ತು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಅಲ್ವಾ ನೀವು RSSನ್ನ, ಮೋದಿಯವ್ರನ್ನ ಇವತ್ತು ಉಳ್ಕೊಂಡು ಕೂತಿರೋದು? ನಿನ್ನೆ ನಮ್ಮ ಬಾಲು ಬಗ್ಗೆ ಅವನು ಯಾರೋ ಒಬ್ಬ ಲೋಕಲ್ ಶಾಸಕ ರೀ, ಶಾಸಕರಾಗೆ ಮುಖ್ಯಮಂತ್ರಿ ಆಗೋದು, ಲೋಕಸಭಾ ಸದಸ್ಯರಾಗೆ ಪ್ರೈಮ್ ಮಿನಿಸ್ಟರ್ ಆಗೋದು, ನೇರವಾಗಿ ಯಾರೂ ಆಗೋಕ್ಕಾಗಲ್ಲ. ಯಾರೋ ಒಬ್ಬ ಶಾಸಕ. ಏನು ನಿಮ್ಮ ನಾಲಿಗೆ ಇಟ್ಕೊಂಡು ಮಾತಾಡ್ರಿ. ನಮಗೆ ನಿಮಗಿಂತ ಮಾತುಗಳನ್ನ ಆಡೋದು ನಮ್ಗೆ ಗೊತ್ತಿದೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಯಾವ್ದಾರ ಟಿ ವಿ ಮುಂದೆ ಬನ್ನಿ, ಡಿ ಕೆ ಶಿವಕುಮಾರು ಬೇಡ, ಇನ್ನೊಬ್ಬರು ಬೇಡ, ನಾನು ಒಬ್ಬನೇ ಬರ್ತೀನಿ. ಅಸೆಂಬ್ಲಿಲಿತ್ತು, ಅವಕಾಶ ತಪ್ಪೋಗಿದೆ, ಇಬ್ಬರು ನೇರ ಮಾತಾಡೋ ಅಂಥದ್ದು, ಬನ್ನಿ ಅಂತ ಹೇಳಿದ್ದೀನಿ. ಬನ್ನಿ ಮಾತನಾಡೋಣ, ಅಲ್ಲಿ ಏನೇನು ಕೇಳ್ತೀರ ನಾನು ಉತ್ತರ ಕೊಡ್ತೀನಿ.
ಅದನ್ನು ಬಿಟ್ಟು ಗೌರವಾಗರ ನಡ್ಕೊಳ್ಳಿ. ಸಮಾಜ ನೋಡ್ತಾ ಇದೆ. ಕುವೆಂಪು ಅವರಂಥವ್ರು, ಬಾಲಗಂಗಾಧರ ಸ್ವಾಮೀಜಿ ಅಂಥವ್ರು, ಕೆಂಪೇಗೌಡರು ಅಂಥವ್ರು, ಸಾವುಕಾರ ಚೆನ್ನೈನ ಅಂಥವ್ರು, ಕಡದಾಳ್ ಮಂಜಪ್ಪನಂಥವ್ರು ಈ ರಾಜ್ಯಕ್ಕೆ ಅವ್ರದ್ದೇ ಆದಂಥ ವ್ಯಕ್ತಿತ್ವವನ್ನು, ಗೌರವವನ್ನು ಕೊಟ್ಟಿದೆ ಈ ಸಮಾಜ. ದೇವೇಗೌಡರು, ಎಸ್ ಎಂ ಕೃಷ್ಣವ್ರ ಕಾಲದವರೆಗೂ ನೀವು ಬಂದು ಈ ಸಮಾಜದ ಗೌರವವನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ಈ ಸಮಾಜ ಒಪ್ಪಲ್ಲ, ಸಮಾಜದ ಯುವಕರು ಒಪ್ಪಲ್ಲ, ಈ ರಾಜ್ಯದ ಜನನೂ ಒಪ್ಪಲ್ಲ. ಇದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಅಗೌರವ ಅಲ್ಲ, ಇದು ಇಡೀ ನಾಡಿನ 7 ಕೋಟಿ ಜನರಿಗೆ ನೀವು ಹೇಳಿರ್ತಕ್ಕಂಥದ್ದು, ಸಂವಿಧಾನ ವಿರೋಧಿ ಮಾತನ್ನು ಹೇಳಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ಅಗೌರವವನ್ನು ತೋರಿರ್ತಕ್ಕಂಥದ್ದು. ಇದನ್ನು ಬಿಟ್ಟಿನ ಮುಂದೆ ಗೌರವವಾಗಿ ಇರಬೇಕು. ಯಾವತ್ತಾದರೂ ನಿಮಗೆ 120 ಸೀಟು ತಗತೀನಿ ಅಂತೇಳಿ ವಿಧಾನಸೌಧ ಮುಂದೆ ಬಂದು ಮಾತನಾಡಿ ನಿಮ್ಮ ನಾಯಕತ್ವದಲ್ಲಿ ಅವತ್ತು ನಿಮಗೆ ಸಲ್ಯೂಟ್ ಹೊಡೆದು ನಿಮಗೆ ಸರೆಂಡರ್ ಆಗ್ತೀವಿ. ಸರೆಂಡರ್ ಆಗ್ತೀವಿ. ನೀವು ರಾಜಕಾರಣದಲ್ಲಿ ಮುಂದುವರಿಯೋ ನೈತಿಕ ಹಕ್ಕೇ ಇಲ್ಲ ನಿಮಗೆ. ನಿಮ್ಮ ಮಾತುಗಳು, ನಿಮ್ಮ ಕಥೆಗಳು, ನಿಮ್ಮ ನಡವಳಿಕೆಗಳು ಅಷ್ಟು ಒಂದು ವಿಚಿತ್ರವಾದಂಥ ರೀತಿಯಲ್ಲಿ ದಿವಸ ಬರ್ತಾ ಇದೆ. ಇದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಅದು ನಿಮಗೆ ಒಳ್ಳೆಯದು, ನಿಮ್ಮ ತಂದೆಗೆ ಗೌರವ, ನಿಮ್ಮ ಪಕ್ಷಕ್ಕೆ ಗೌರವ. ಸೊ ಇದನ್ನೆಲ್ಲ ಬಿಟ್ಟು ಮಾಡ್ತೀವಿ ಅಂದರೆ ನಾವು ಇನ್ನು ಮುಂದೆ ನಿಮ್ಮ ವಿಚಾರದಲ್ಲಿ ರಿಯಾಕ್ಟೇ ಮಾಡಬಾರ್ದು ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೆವು. ಅನಿವಾರ್ಯ ಪ್ರಜಾಪ್ರಭುತ್ವದಲ್ಲಿ ಇಂಥವೆಲ್ಲ ಕೆಲವೊಮ್ಮೆ ಹೇಳಲೇಬೇಕಾಗುತ್ತೆ ಅಂತ ಹೇಳಿದ್ದೀನಿ ವಿನಃ ನನಗೆ ಸಂಪೂರ್ಣವಾಗಿ ನಿಮ್ಮ ವಿಚಾರದಲ್ಲಿ ಮಾತಾಡಲಿಕ್ಕೆ ಮನಸ್ಸಿಲ್ಲದಲೇ ಮಾತಾಡಿರ್ತಕ್ಕಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಈ ಹಿಂದೆ ಅವರೆಲ್ಲೂ ರಿಯಲ್ ಎಸ್ಟೇಟು ನಾನು ಹೇಳಲಿಕ್ಕೆ ಬೇಕಾದಷ್ಟಿದೆ. ಇವರು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ. ಇವ್ರ ಆಸ್ತಿ ಎಲ್ಲಿಂದ ಬಂತು? ಇವ್ರ ಕುಟುಂಬದ ಆಸ್ತಿ ಎಷ್ಟಿದೆ ಇವತ್ತು ಹೇಳಿ. ಅವ್ರನ್ನೇ ಅವರೇ ಡಿಕ್ಲೇರ್ ಮಾಡಲಿ, ನಾನು ಬೇಡ. ಎಲ್ಲಿಂದ ಮಾಡವ್ರೆ? ಅವರಾದರೆ ಬಿಸ್ನೆಸ್ ಮಾಡವ್ರೆ. ಇವ್ರು ಯಾವ ಬಿಸ್ನೆಸ್ ಮಾಡಿದ್ರು? ನನಗೆ ದೇವೇಗೌಡರು ಏನು ಹೇಳಿದ್ರು ಅಂತ ನನಗೆ ಗೊತ್ತಿದೆ, ಅದನ್ನು ಹೇಳ. ದೇವೇಗೌಡರು ಇವರಿಂದ ದೇವೇಗೌಡರು ಗೌರವವನ್ನು ಕಳೆಯೋಕೆ ಹೋಗಲ್ಲ ನಾನು. ಅವರು ಒಂದಷ್ಟು ದಿವಸ ನನ್ನನ್ನು ಮಗನ ರೀತಿ ಪ್ರೀತಿಸಿರೋರು. ಇವ್ರು ಮಾಡೋ ತಪ್ಪಿಗೋಸ್ಕರ ದೇವೇಗೌಡರು ಗೌರವವನ್ನು ಕಳೆಯೋಕೆ ಹೋಗಿ ಇಷ್ಟ ಇಲ್ಲ ನನಗೆ. ಕೇಳಿ, ಅವ್ರನ್ನೇ ಹೇಳ್ತಾರೆ. ಅವರು ಅವ್ರ ಅಣ್ಣನ ಬಗ್ಗೆ ಮಾತಾಡಿರೋದು, ಇನ್ನೊಬ್ಬ ಅಣ್ಣನ ಬಗ್ಗೆ ಮಾತಾಡಿರೋದು, ತಮ್ಮನ ಬಗ್ಗೆ ಮಾತಾಡಿರೋದು ಎಲ್ಲವೂ ನನ್ನ ಹತ್ರ ಇದೆ. ಅದಕ್ಕೆ ಅವ್ರನ್ನೇ ಕೇಳಿ ಅಂತ ಹೇಳಿದ್ರು. ನಾನು ಮತ್ತೊಬ್ಬ ಕುಮಾರಸ್ವಾಮಿ ಆಗಬಾರ್ದಲ್ಲ. ನೀವು ಹೇಳಿದ್ರಿ ಅಂತ ನಾನು ಟೆಂಪ್ಟಾಗಿ ಹೇಳಿದ್ರೆ ನಾನು ಮತ್ತೊಬ್ಬ ಕುಮಾರಸ್ವಾಮಿ ಆಯ್ತೀನಿ. ಏನು ಇವನಿಗೆ ಅವಶ್ಯಕತೆ ಇದ್ದ ಚಲುವರಾಯಸ್ವಾಮಿ ಯಾಕೆ ಹಿಂಗೆ ಮಾತಾಡ್ದ ಅಂತ 4 ಜನ ಕೇಳ್ತಾರೆ. ಅದನ್ನು ಕೇಳಿಸ್ಕೋಬಾರ್ದಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಸೊ ಈ ಒಂದು ಮನಸ್ಥಿತಿ ಇಟ್ಕೋಬಾರ್ದು. ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ, ಅವರ ಆಸ್ತಿನ, ಅವರ ಹಣನ ಅಥವಾ ಅವ್ರ ಧೈರ್ಯನ ಇನ್ನೊಂದು ಇವರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಇವತ್ತು ಈ ರಾಜ್ಯದ ನಾಡಿನ 7 ಕೋಟಿ ಜನದ ಪ್ರತಿನಿಧಿಯಾಗಿ ಅವರು ಕೂತಿದ್ದಾರೆ. ಗೌರವವಾಗಿ ನಿಮ್ಗೆ ಕೊಡೋಕ್ಕೆ ಇಷ್ಟ ಇಲ್ವಾ? ಸುಮ್ಮನೆ ಇದ್ದು ಬಿಡಿ. ನಿಮ್ಗೆ ಹೊಟ್ಟೆ ಕಿಚ್ಚು, ನನಗೆ ಗೊತ್ತು. ಯಾವ ಒಕ್ಕಲಿಗರನ್ನೂ ಇಷ್ಟಪಡಲ್ಲ ಅಂತ, ಯಾವ ಒಕ್ಕಲಿಗರನ್ನೂ ಇಷ್ಟಪಡಲ್ಲ. ನನ್ನ ಆದಿಯಾಗಿ ಇಲ್ಲಿವರೆಗೆ ಒಂದು 100 ಜನ ಲೀಸ್ಟ್ ಇರ್ಬೋದು. ನಮ್ಮ ಬಚ್ಚೇಗೌಡರು ಹೇಳೋರಲ್ಲ, ಅದನ್ನ ಇನ್ನೊಂದ್ಸಲಿ ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗವಾಗ ಬರ್ತದೆ, ನಿಮ್ಮ ಟಿ ವಿಲೂ ಸಾಧ್ಯ ಆದರೆ ಒಂದು ಸಲ ಹಾಕಿ ಸಾಕದೊಂದೇ, ನಾನು ಮತ್ತೆ ಹೇಳಬೇಕಾಗಿಲ್ಲ. ಸೊ ಅದರಿಂದ ಈಗಲೂ ನಾನು ನಮ್ಮ ಹಳೆಯ ಪಕ್ಷ ನಿಮ್ಮ ಜೊತೆಯಲ್ಲಿ ಒಳ್ಳೆಯದೋ ಕೆಟ್ಟದ್ದೋ ಸರಿಯೋ ತಪ್ಪೋ ಒಂದಷ್ಟು ದಿವಸ ಕೆಲಸ ಮಾಡಿದ್ದೀವಿ. ನನಗೆ ನಿಮಗೆ ಯಾರು ದಾರಿನಲ್ಲಿ ತೂಚಿ ಅಂದ್ರೂ ನಮಗೂ ಏನೋ ಒಂದು ಕಡೆ ಯಾಕಪ್ಪ ಅಂತ ಅನಿಸುತ್ತೆ. ನಾವು ಇಲ್ಲಿ ನಿಂತ್ಕೊಂಡು ನೀವು ಅಂದಾಗ ನಾವು ರಿಯಾಕ್ಟ್ ಮಾಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಮಗೆ ಡಿ ಕೆ ಶಿವಕುಮಾರ್ ಹೇಳ್ದಂಗೆ
ನಮಗೆ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ಬಗ್ಗೆ ಆಗಲಿ ನಿಮ್ಮ ಪಕ್ಷದ ಬಗ್ಗೆ ಆಗಲಿ ದ್ವೇಷನೂ ಇಲ್ಲ, ಬೇಜಾರೂ ಇಲ್ಲ, ಹೊಟ್ಟೆ ಉರಿನೂ. ಗೆಲ್ಲಿ 120 ಸೀಟ್ ತಗೊಂಡು ನಾವೇ ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ ರೀ. ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ 120. ಮುಂದಿನ ಚುನಾವಣೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಥರನೇ ಈಗ ವಾತಾವರಣ ಕ್ರಿಯೇಟ್ ಆಗಿದೆ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಏನು ಹೇಳವ್ರೆ, ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರೆದು ಇಟ್ಕೊಳ್ಳಿ. ಚಾಲೆಂಜ್ ಮಾಡ್ತಾರ ಕೇಳಿ, ಬರಲಿ. ಅವರು ಬಿಜೆಪಿಯಿಂದ ಹೊರಗಡೆ ಬರ್ತಾರ ಕೇಳ್ರಿ, ಬರಕ್ಕೆ ಕೇಳ್ರಿ. ಫಸ್ಟು ನೋಡ್ರಿ, ಅವ್ರು ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವರು ಅಲಯನ್ಸಿಂದ ಹೊರಗಡೆ ಬರಬೇಕು. ಇದು ಒಂದು ನಡೆದೋಗ್ಲಿ. ಮೈತ್ರಿ ಸರ್, ಮೈತ್ರಿ ಇಟ್ಕೊಂಡು ಅವ್ರದ್ದೇನ್ರಿ, ಮೈತ್ರಿಲಿದ್ರೂ 28ಕ್ಕೆ ಕಾಂಗ್ರೆಸ್ ಸರ್ಕಾರ ಇದೇ ಡಿ.ಕೆ. ಶಿವಕುಮಾರ್ ಅವ್ರ ನಾಯಕತ್ವದಲ್ಲಿ, ಸಿದ್ದರಾಮಯ್ಯನವರು, ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರ ಲೀಡರ್ಶಿಪ್ನಲ್ಲಿ ಮತ್ತೆ ಇದೇ ಸರ್ಕಾರ ಬರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ BJP ಜೊತೆಯಲ್ಲಿ ಒಂದಷ್ಟು ಸೀಟ್ 70, 80, 60 ಗೆದ್ದರೆ ಇವ್ರದ್ದೇನಿದೆ ಪಾತ್ರ? ಇವ್ರು 20 ಗೆದ್ದು, ಅವ್ರ 60 ಗೆದ್ದು 80 ಆದರೆ ಇವ್ರದ್ದೇನಿದೆ ಪಾತ್ರ? ಬರಬೇಕು. ಪಕ್ಕದ ರಾಜ್ಯ ಇದೆಯಲ್ಲಪ್ಪ, ಇವ್ರಿಗಿಂತ ವಯಸ್ಸಲ್ಲಿ ಚಿಕ್ಕವರು ಜಗನ್ನು, ಅವ್ರನ್ನ ನೋಡಾರು ಛಲ ಬರಬೇಕಲ್ಲ. ಇಷ್ಟು ಅಂದ ಮೇಲೆ ಸ್ವಾಭಿಮಾನ ಬರಬೇಕಲ್ಲ ಅವ್ರಿಗೆ. ಸ್ಟಾಲಿನ್ ಒಂದ್ಸಲ ಸೋತವ್ರೀಗ, ಅವ್ರು ನಿಮ್ಮಂಗೆ ಆಡ್ತಾರ? ಬರಲಿ. ನಾನು ಜನತಾದಳನ ನನ್ನ ಜವಾಬ್ದಾರಿ ತಗೊಂಡ ಮೇಲೆ ಸ್ವತಂತ್ರವಾಗಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತ 10,000 ಬಾರಿ ಹೇಳಿದ್ದಾರೆ. ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರದೇ ಇದ್ರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ವೀಕಾರ ಮಾಡಿ. ನಾನು ಸವಾಲು ಹಾಕಲ್ಲಪ್ಪ, ಅವ್ರಂಗೆ ನಾನು ದೊಡ್ಡವನಲ್ವಲ್ಲ. ಸ್ವೀಕಾರ ಮಾಡಲಿ ಚಾಲೆಂಜನ್ನು. ಒಕ್ಕಲಿಗರ ನಾಯಕತ್ವದ ಫೈಟು ಇಲ್ಲ, ಏನೂ ಇಲ್ಲ. ನಾವು ಎಲ್ಲ ಸಮಾಜ ಒಟ್ಟುಗೂಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದೆ. ಯಾವುದು ಒಂದು ಸಮಾಜ ಸೀಮಿತ ಅಲ್ಲ. ಆದರೆ ಇವತ್ತು ಡಿ.ಕೆ. ಶಿವಕುಮಾರ್ ಯಾರು ಅಂದರೆ ಒಬ್ಬ ಒಕ್ಕಲಿಗ ನಾಯಕರು ಸಹಜವಾಗಿ. ಸಿದ್ದರಾಮಯ್ಯ ಯಾರು ಅಂದರೆ ಒಬ್ಬ ಹಿಂದುಳಿದ ನಾಯಕರು. ಬಾಗುರು ಪರವಾಗಿಲ್ಲ, ಹಿಂದುಳಿದ ವರ್ಗದ ನಾಯಕರು. ಯಾರೇ ಆಗಲಿ ಒಂದು ಸಮಾಜದ ಗುರುತು ಸಹಜವಾಗಿ ಬರುತ್ತೆ. ಇವತ್ತು ಹಳ್ಳಿನಲ್ಲಿ ಜನ ಫೋನ್ ಮಾಡ್ತಾರಲ್ರಿ, ಏನಾಗಿದ್ರಿ ಕುಮಾರಸ್ವಾಮಿ ಅವ್ರಿಗೆ? ಒಬ್ಬ ಇವರಂತೂ 2018ರಲ್ಲಿ ಇವರು ಅಧಿಕಾರಕ್ಕೆ ಎಳಿಕಿಳಿ ಏನಾಗ ಡಿ.ಕೆ. ಶಿವಕುಮಾರ್ ಹೆಸರು ಹೇಳಿದ್ರೆ ಸೋಮಶೇಖರ್ ಅವರೆಲ್ಲ ನಾವು ಮತ್ತೆ BJPಗೆ ಹೋಗಲ್ಲ ಬರ್ತೀನಿ ಎಂದಾಗ ಇವರು ಒಪ್ಪಲಿಲ್ಲ. 2004ರಲ್ಲಿ SM ಕೃಷ್ಣರು ಮತ್ತೆ ಅವಕಾಶ ಸಿಗ್ತದೆ ಎಂದಾಗ ಒಪ್ಪಲಿಲ್ಲ. ಈಗ ಸಿದ್ದರಾಮಯ್ಯನವರು ಸಂತೋಷವಾಗಿ ಒಪ್ಪಿ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಡಿ.ಕೆ. ಶಿವಕುಮಾರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು 136 ಜನ ನಗ್ನಗ್ತಾ ಮುಖ್ಯಮಂತ್ರಿಯನ್ನು ಒಪ್ಕೊಂಡಿದ್ದಾರೆ. ಈಗಲಾರೂ ಸೌಜನ್ಯವಾಗಿ ಅಧಿಕಾರ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ಒಂದಷ್ಟು ಸಲಹೆ ಕೊಡೋದು ಬಿಟ್ಬಿಟ್ಟು ಈ ಥರ ಎಲ್ಲ ಬೆಳಗ್ಗೆ ಇದ್ದರೆ ಹೊಟ್ಟೆ ಕಿಚ್ಚು ಕೊಡ್ತಕ್ಕಂಥದ್ದನ್ನು ಅಂತೇಳಿ ನಮ್ಮ ಮಂಡ್ಯದಲ್ಲಿ, ಹಾಸನದಲ್ಲಿ ಹುಡುಗರುಗಳು ಭಾಳಷ್ಟು ನೊಂದ್ಕೊಂಡು ಮಾತಾಡ್ತಾರೆ. ಇವ್ರನ್ನ ಯಾರು ಒಪ್ಪೋರೋ ನನಗೆ ಗೊತ್ತಿಲ್ಲಪ್ಪ. ಯಾವ ಪುಣ್ಯಾತ್ಮರು ಇವರು ಸ್ಟೇಟ್ಮೆಂಟ್ಗಳನ್ನ ಪ್ರಶಂಸೆ ಮಾಡ್ತಾರೆ ನನಗೆ ಗೊತ್ತಾಗ. ಏನಿಲ್ಲ, ಅವ್ರ ಮಂತ್ರಿ ಅವರು ಮೋದಿಯವ್ರನ್ನ, BJPಯವ್ರನ್ನ, RSSನ ಬೆಂಬಲಿಸ್ತಾ ಇರೋದು ಈ ರೀಶಫಲಲ್ಲಿ ಮುಂದುವರಿಲಿ ಅಂತ. ನನಗೆ ಬಿಡ್ರಿ, ನನಗೆ ಯಾವತ್ತೂ ನಾನು ಮಂತ್ರಿ ಆಗಬೇಕು ಬಿಡಬೇಕು ಅಂತೆಲ್ಲ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ನಮ್ಮ ಮುಖ್ಯಮಂತ್ರಿಗಳು ಅಥವಾ ಮಾಜಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇವರಂಗೆ ಈ ಒಂದು ನಾಳೆ ಬೆಳಗ್ಗೆ ಇನ್ನೊಂದು 15 ಒಂದು ತಿಂಗಳೊಳಗಡೆ ರೀಶಫಲ್ ಇದೆಯಲ್ಲ ಕೇಂದ್ರದಲ್ಲಿ, ಅಲ್ಲಿ ಮುಂದುವರಿಸ್ಲಿ ಅಂತ ಕುಮಾರಸ್ವಾಮಿ ಅವರು ಆಡೋದು. ನನ್ನಲ್ಲ, ನಾನು ಮಂತ್ರಿ ನೋಡಿದ್ದೀನಿ, ಹೊಸದಾಗಿ ಮಂತ್ರಿ ಆಗಬೇಕಾಗಿಲ್ಲ. ಸರ್, ನೀವು ಒಂದು ಮಾತು ಹೇಳಿದ್ರಿ, ಮೈತ್ರಿಯಿಂದನೇ ಬನ್ನಿ ಅಂತ. ಅದು ಕೇವಲ ಬರೀ ರಾಮನಗರಕ್ಕೆ ಮಾತ್ರ, ರಾಮನಗರ ಮಂಡ್ಯಕ್ಕೆ ಮಾತ್ರ ಸೀಮಿತನೋ ಇಡೀ ರಾಜ್ಯದಲ್ಲಿ ಹೇಳಿದ್ರು? ಅಲ್ಲ, ಅವರು ಮಂಡ್ಯ ಸೀಮಿತ ಹೆಂಗಾಯ್ತಾರೆ ಸ್ವಾಮಿ?
ಅವ್ರು ಈಗ ನಾನು ಹೇಳೋದು ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಅವರು ಹೇಳಿದ್ರೆ, ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಹೇಳಿದ ಮೇಲೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನಾನು ಒಪ್ಪಕ್ಕೆ ರೆಡಿ ಇಲ್ಲ, 70% ಜನ ಒಪ್ಪಿಲ್ಲ ಅಂತ ಅಂದಮೇಲೆ ಇವರು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಇವರು ಸಂಪೂರ್ಣ ಡೆಮಾಕ್ರಸಿನಲ್ಲಿ 120 ಜನ ಗೆದ್ದು ಮುಖ್ಯಮಂತ್ರಿ ಆಗಿದ್ರ ಇವರು? ಹೇಳ್ಬೇಕಲ್ಲ ಅವರು. ಇಷ್ಟಾದ ಮೇಲೆ ಈಗ ಅಲಯನ್ಸ್ ಇತ್ಕೊಂಡು ಹೆಂಗೆ ಹೋಗ್ತಾರೆ? ಬಂದು ಹೊರಗಡೆ ಒಂದ್ಸಲಿ ತೊಡೆ ತಟ್ಟಬೇಕಲ್ಲ ಅವರು. ಬಂದು ಹೊರಗಡೆ ನಾನು ಹೇಳ್ಬಿಟ್ಟಿದ್ರು, ಆಕಸ್ಮಿಕನೋ ಹೇಳ್ಬಿಟ್ಟಿದ್ರು. 2018 ಹೇಳಿದ್ರು ಅವರು, ಸ್ವಯಂ ಸರ್ಕಾರ ಬರದೇ ಸ್ವಂತ ಸರ್ಕಾರ ಬರದೇ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು. ನಿಮಗೆಲ್ಲ ಗೊತ್ತಿರಬೇಕಲ್ಲ. 23 ಹೇಳಿದ್ರು, ಆಯಿತು. 2 ನಡೆಸಲಿಲ್ಲ, ಆಯಿತು. ಈಗ ಒಂದು ಫೈನಲ್ ಆಟ ಆಡ್ಬಿಡ್ಲಿ. ತೊಡೆ ತಡ್ತಾರೋ ತೊಡೆ ತಡ್ತಲೇ ಆಟ ಆಡ್ತಾರೋ ಆಡ್ಬಿಡ್ಲಿ. ಹಾಂ, ನಾನೇನು ಕೊಡಲ್ಲ ಅವ್ರಿಗೆ. ಅವ್ರ ಸ್ವಾಭಿಮಾನ ಉಳಿಸ್ಕೊಳ್ಳೋಕ್ಕೆ ಅವರು ಇದೊಂದೇ ಮಾರ್ಗ. ಅವರಿಗೆ ರಾಜಕೀಯವಾಗಿ ನೈತಿಕತೆ ಇದ್ದರೆ ಆ ಪಕ್ಷವನ್ನು ಸ್ವತಂತ್ರವಾಗಿ, ನಾನು ಸಿದ್ದರಾಮಯ್ಯನವ್ರು ಇಲ್ದಲೆ, MP ಪ್ರಕಾಶ್ ಇಲ್ದಲೆ, ಚಲುವರಾಯಸ್ವಾಮಿನೂ ಬಿಟ್ಟೋಗಿದ್ದಾನೆ, ಇನ್ನೊಬ್ಬನೂ ಬಿಟ್ಟೋಗಿದ್ದಾನೆ, ಎಲ್ಲ ಮೋಸ ಮಾಡಿದ್ದಾರೆ. ನಾನು ಈ ಪಕ್ಷ ಕಟ್ತೀನಿ, ಈ ಕಾರ್ಯಕರ್ತರಿಗೋಸ್ಕರ, ಈ ರಾಜ್ಯ ಜನಕ್ಕೋಸ್ಕರ. ನನ್ನ ಆರೋಗ್ಯ ಅವ್ರಂಗೆ ನನಗೂ ಆಪರೇಷನ್ ಆಗಿದೆ ರೀ. ಸೇಮ್ ಪ್ರಾಬ್ಲಮ್. ಅವ್ರಿಗೂ ಹಾಲು ಚೇಂಜ್ ಆಗಿದೆ, ನನಗೂ. ನಾನು ದಿವಸ ಹೇಳ ಅಯ್ಯೋ ಯಪ್ಪ ಅಂತ ದಿವಸ ಹೇಳ. ಆರೋಗ್ಯ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಪದ್ಧತಿ ರೀ. ನಾವು ಲೈಫ್ ಸ್ಟೈಲ್ನ ಆರೋಗ್ಯ ಸರ್ ಅಪ್ಪ, ನಾನು ಬದುಕಿರೋದೇ ನಿಮಗೋಸ್ಕರ. ಈ ನಾಟಕ ಆಡಬೇಕಾ? ನಾನು ಮಂತ್ರಿ ಆಗೋಕ್ಕೋಸ್ಕರ ಅಲ್ಲ, ಬೇಜಾರಾಗಿ ನೆನ್ನೆ ಸ್ಟೇಟ್ಮೆಂಟ್ ನೋಡಿ ಈ ಮಟ್ಟಕ್ಕೆ ಕುಮಾರಸ್ವಾಮಿ ಹೇಳಿದ್ರಲ್ಲಪ್ಪ. ಯಾರು ಪಕ್ಕದಲ್ಲಿ ಸ್ನೇಹಿತರು ಹೇಳ್ಕೊಡೋಕ್ಕಾಗಲ್ವಲ್ಲಪ್ಪ. ನಮ್ಮ ಸಾರಾಮಹೇಶ್ನಂತರು, ಪುಟ್ಟರಾಜ್ ಅಂತರು, ನಮ್ಮ ಇವನೊಬ್ಬ ಅವನೇ, ನಮ್ಮ ಎಂಥದ್ದು ಸುರೇಶ್ ಬಾಬು, ಅವನೊಬ್ಬ ಪಾಪದ ಹುಡುಗ, ಅವನ ಎಂಥದ್ದು ಶಾಸಕಾಂಗ ಪಕ್ಷದ ನಾಯಕನ ಮಾಡೋರು, ಪಾಪದ ಹುಡುಗ ಅವನು ಹೇಳೋಕ್ಕಾಗಲ್ಲ ಪಾಪ. ಅವನ ಕೈಲಿ ಹೇಳೋಕ್ಕಾಗಲ್ಲ, ನನಗೆ ಗೊತ್ತು. ಪುಟ್ಟರಾಜನ ಕೈಲೂ ಆಗಲ್ಲ ಪಾಪ. ನಾನು ಸಾರಾ ಮಹೇಶ್ ಒಬ್ಬ ಹೇಳ್ಬೋದೇನೋ, ಅವನೊಬ್ಬನಿಗೆ ಒಂದು ಸ್ವಲ್ಪ ನಾನು ನೋಡ್ರಂಗೆ ಅಣ್ಣ ಇದು ತಪ್ಪು ಕಾರಣ, ಇದು ಹೇಳ್ಬಾರ್ದು ಅಂತ ಹೇಳೋಟ್ಟು ಸ್ವಲ್ಪ ಇದಿದೆ ಅವನು. ನಮ್ಮ ಪುಟ್ಟರಾಜನು ಹೇಳೋಕ್ಕಲ್ಲ. ಫ್ರೀಡಮ್ ಇದೆಯೋ ಇಲ್ವೋ ಹೇಳ್ತಾನೆ ಮಾತ್ರ, ಅಷ್ಟಂತೂ ಒಪ್ತೀನಿ ನಾವು ಅವನ್ನ. ಸೊ ಹೇಳ್ಬೇಕಲ್ರಿ, ನಾವೆಲ್ಲ ಹಿಂಗೆಲ್ಲ ಬಂದಿದ್ದು. ನಾವು ಯಾರೇ ಆಗಲಿ ತಪ್ಪು ಅಂತ ಹೇಳ್ತೀವಿ. ಬಟ್ ಈ ಮಟ್ಟಕ್ಕೆ ಆಯಿತು, ನಿಮ್ಮ ಮೀಡಿಯಾದಲ್ಲೇ ಚರ್ಚೆ ಆಗಿಬಿಡ್ಲಿ. ಡಿ ಕೆ ಶಿವಕುಮಾರ್ನ ಇವ್ರ ಸರ್ಟಿಫಿಕೇಟ್ ಬೇಕೇನ್ರಿ? ಮುಖ್ಯಮಂತ್ರಿಯಾಗಿ ನಾನು ಒಪ್ಪಲ್ಲ ಅಂತ ಯಾರು ಒಪ್ಪು ಅಂತ ಹೇಳಿದಾರೆ? ಇವ್ರನ್ನ ಯಾರು ಅರ್ಜಿ ಹಾಕಿದ್ರಾ? ಅಥವಾ ಗವರ್ನರ್ ಏನೋ ಲೆಟರ್ ಬರೆದಿದ್ರಾ? ನಾನು ಇವ್ರನ್ನ ಅಧಿಕಾರ ಕೊಡಲಿಕ್ಕೆ ನಿಮ್ಮ ಅನುಮತಿಯನ್ನು ಕೋರಿದ್ದೇನೆ ಅಂತ ಬರೆದಿದ್ರಾ? ಬಾಯಿಗೆ ಏನು ಬರ್ತದೆ ಅದು ಮಾತಾಡ್ತಾರಲ್ರಿ.